ಪ್ರೇಮಿಗಳೇ ಸಜ್ಜಾಗಿ ಮಲ್ಲನ್ಪುರ ಮೈದಾನದಲ್ಲಿ ಟೀಂ ಇಂಡಿಯಾದ ಹೊಸ ಯುವ ಪಡೆಯ ಅಸಲಿ ಪರೀಕ್ಷೆ ಈಗ ಶುರುವಾಗಿದೆ. ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಮಹತ್ವದ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಯುವ ನಾಯಕ ಶುಭ್ಮನ್ ಗಿಲ್ ಯಾವುದೇ ಹಿಂಜರಿಕೆ ಇಲ್ಲದೆ ಬ್ಯಾಟಿಂಗ್ ಆಯ್ದುಕೊಂಡಿದ್ದಾರೆ. ಭಾರತೀಯ ಕ್ರಿಕೆಟ್ನ ಭವಿಷ್ಯದ ದೃಷ್ಟಿಯಿಂದ ಈ ಪಂದ್ಯ ಅತ್ಯಂತ ರೋಮಾಂಚನಕಾರಿಯಾಗಿದೆ. ಯಾಕಂದ್ರೆ ಇವತ್ತು ಟೀಂ ಇಂಡಿಯಾ ಪರ ಯುವ ಸ್ಪಿನ್ ಮಾಂತ್ರಿಕ ಮಾನವ್ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ನಾಯಕ ಗಿಲ್ ಅತ್ಯಂತ ಹೆಮ್ಮೆಯಿಂದ ಮಾನವ್ಗೆ ಟೆಸ್ಟ್ ಕ್ಯಾಪ್ ತೊಡಿಸಿ ತಂಡಕ್ಕೆ ಬರಮಾಡಿಕೊಂಡಿದ್ದಾರೆ. ಇನ್ನು ಭಾರತದ ಪ್ಲೇಯಿಂಗ್ 11 ಮೇಲೆ ಕಣ್ಣಿಟ್ಟರೆ ಭಾರೀ ಬದಲಾವಣೆಗಳು ಎದ್ದು ಕಾಣುತ್ತಿವೆ. ವಿಕೆಟ್ ಕೀಪಿಂಗ್ ಸ್ಥಾನಕ್ಕಾಗಿ ಕಠಿಣ ಪೈಪೋಟಿ ನಡೆಸುತ್ತಿದ್ದ ರಿಷಬ್ ಪಂತ್ ಮತ್ತು ಧ್ರುವ್ ಜುರೇಲ್ ಇಬ್ಬರಿಗೂ ಅಂತಿಮ 11ರಲ್ಲಿ ಒಟ್ಟಿಗೆ ಸ್ಥಾನ ನೀಡಿರೋದು ಭಾರೀ ಕುತೂಹಲ ಮೂಡಿಸಿದೆ. ಇವರ ಜೊತೆಗೆ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯಲು ಭರವಸೆಯ ಬ್ಯಾಟರ್ ಸಾಯಿ ಸುದರ್ಶನ್ ಕೂಡ ಸಜ್ಜಾಗಿದ್ದಾರೆ. ಕೇವಲ ಭಾರತ ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನ ತಂಡದಲ್ಲೂ ಯುವ ಸ್ಪಿನ್ನರ್ ನಗಹಿಯಾಲಿಯಾ ಕರೋಟಿ ಇವತ್ತು ಟೆಸ್ಟ್ ಕ್ಯಾಪ್ ತೊಟ್ಟು ಇತಿಹಾಸ ಬರೆಯಲು ರೆಡಿಯಾಗಿದ್ದಾರೆ. ಹಶ್ಮದುಲ್ಲಾ ಶಾಹಿದಿ ನಾಯಕತ್ವದ ಅಫ್ಘಾನ್ ಪಡೆ ಭಾರತದ ಯುವ ಕೋಟೆಯನ್ನ ಭೇದಿಸಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡೇ ಕಣಕ್ಕಿಳಿದಿದೆ. ಜೈಸ್ವಾಲ್, ರಾಹುಲ್ ಮತ್ತು ಗಿಲ್ ಅವರ ಬ್ಯಾಟಿಂಗ್ ಒಬ್ಬರ ಮಲ್ಲನ್ಪುರದಲ್ಲಿ ಧೂಳೆಬ್ಬಿಸುತ್ತಾ ಪಿಚ್ನಲ್ಲಿ ಕುಲದೀಪ್ ಮತ್ತು ಸಿರಾಜ್ ನೋಡಿ ಅಫ್ಘಾನ್ ಪಡೆಯನ್ನ ಕಟ್ಟಿಹಾಕುತ್ತಾ ಕಾದು ನೋಡಬೇಕಿದೆ.